ನಿಷ್ಠಾವಂತ BJP ಕಾರ್ಯಕರ್ತ. ಸರ್, ತಮಗೆ ಯುವ ನಾಯಕರು ಅಂತ ಗುರುತಿಸ್ಬಿಟ್ಟು ಪಕ್ಷ 2 ಬಾರಿ ಟಿಕೆಟ್ ಕೊಡ್ತು, ಸಂಸದರಾದ್ರಿ, ಅಭಿವೃದ್ಧಿಯಲ್ಲಿ ಸೈ ಹಂಚ್ಕೊಂಡ್ರಿ. ಇದೇ ರೀತಿ ಪಕ್ಷದ ವರಿಷ್ಠರ ಜೊತೆ ಕೂತ್ಕೊಂಡು ಸಂಘಟನೆ ಮಾಡ್ತೀನಿ ಅಂತ ಜವಾಬ್ದಾರಿ ತಗೊಂಡು ಸಂಘಟನೆ ಬಲಿಷ್ಠವಾಗಿ ಮಾಡ್ಬೋದಲ್ವಾ? ಸಂಘಟನೆಯಲ್ಲಿ ಯಾಕೆ ತೊಡಗಿಸಿಕೊಳ್ತಿಲ್ಲ ಅಂತಂದ್ರೆ ಈಗ ಒಂದು ಹೇಳ್ತೀನಿ ನಿಮಗೆ ಕೇಳಿ. ನಾನೇನು ಸ್ಟಾರ್ ಕ್ಯಾಂಪೇನರ್ ಲಿಸ್ಟಲ್ಲಿ ಹಾಕಲಿಲ್ಲ. ಚನ್ನಪಟ್ಟಣಕ್ಕೆ ಹೋದೆ, ಸಂಡೂರಿಗೆ ಹೋದೆ, ಶಿಗ್ಗಾಂವಿಗೂ 2 ಸರಿ ಹೋದೆ, ಮಾಡಿದ್ನಿಲ್ವ? ವಫಲ್ಲಿ ನಂದೇನು ಅದಕ್ಕೆ ಕಮಿಟಿ ಮಾಡಿರೋ ನನ್ನ ಹೆಸರು ಹಾಕಲಿಲ್ಲ. ಕೊಡಗಿಗೆ ಹೋಗಿ ಹೋರಾಟ ಮಾಡೋದು, ಪೊನ್ನಂಪೇಟೆಗೆ ಹೋರಾಟ ಮಾಡೋದು ನಾನೇ ಪ್ರಮುಖವಾಗಿ ಭಾಷಣ ಮಾಡಿದ್ದೀನಿ. ಅದಾದ ನಂತರ ಯತ್ನಾಳರು ಅಲ್ಲಿಂದ ಬಿಜಾಪುರದಿಂದ ಸ್ಟಾರ್ಟ್ ಮಾಡಿರೋ, ಅದಕ್ಕೂ ಹೋಗಿ ನಾನು ಅದು ಜಾಯ್ನಾಗಿದ್ದೀನಿ. ಈ ವಫ್ದ ವಿಚಾರ ನಾನೇ ಮಾಜಿ ಆಗಿದ್ದೀನಿ ಅಂತ ನಾನು ಕೂತ್ಕೊಂಡಿಲ್ಲ. ನಾನು ಹೋಗ್ಬಿಟ್ಟು ಪಾರ್ಲಿಮೆಂಟರಿ ಕಮಿಟಿ ಎದುರುಗಡೆ ಹೋಗಿದ್ದೀನಿ. ವಿಟ್ನೆಸ್ ಆಗಿ ಫಾರ್ಮರ್ಸ್ ಕರ್ಕೊಬರ್ತೀನಿ ಅಂತ ಜನವರಿ ತಿಂಗಳಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಆಯಿತು. ಈಗ 13ನೇ ತಾರೀಕಿಂದ ನಮ್ಮ ಹನುಮಾನ್ ಜಯಂತಿ ಸ್ಟಾರ್ಟು. ಅವಕ್ಕೆಲ್ಲದನ್ನು ಕೂಡ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಹೋಗಿ ಕರೆದ್ರೂ ಕೂಡ ಎಲ್ಲ ಕಡೆನೂ ಹೋಗಿ ಸ್ಪೀಚಸ್ ಕೊಡ್ತಾಯಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಾಗ ಪೂರ್ವಕವಾಗಿ ಮಾತಾಡ್ತಾಯಿದ್ದೀನಿ. ಅದೊಂದು ಪಕ್ಷದೊಳಗಡೆ ಒಂದು ಪದಾಧಿಕಾರಿಯ ಸ್ಥಾನಮಾನವನ್ನು ಕೊಡುವಂಥ ಸ್ಥಾನದಲ್ಲಿರೋರು ಕೊಡಬೇಕೇ ಹೊರತು ನನಗೆ ಕೊಡಲಿಲ್ಲ ಅಂತ ನಾನೇನು ಬೇಜಾರು ಮಾಡ್ಕೊಂಬಿಟ್ಟು ಮನೇಲಿ ಕೂತಿಲ್ಲ. ನಾನು 12 ಜನ ಕೊಟ್ಟು ಟಿಕೆಟ್ ಇಲ್ದಂಗೆ ಆಗ್ಯದ, 11-12 ಜನಕ್ಕೆ. ಆದರೆ ನಾನು ಒಬ್ಬನೇ ಓಡಾಡ್ತಾ ಇರೋನು. ಅಲ್ಲ ಅದು ಕೇಳಿದ್ದು, ನನಗೆ ಸಂಘಟನೆನ ಮಾಡ್ತಾನೇ ಇದ್ದೀನಿ ಸೈದ್ಧಾಂತಿಕವಾಗಿ. ಈಗ ನೀವು ನಾಳೆ ಬೆಳಗ್ಗೆ ಯಾರೋ ಕಾಂಗ್ರೆಸ್ ಅವ್ರು ಸಿಗ್ತಾರೆ, ಅಥವಾ JDS ಅವ್ರು ಸಿಗ್ತಾರೆ, ಅಥವಾ ನಮ್ಮ ವಿರೋಧಿಗಳು ಕಮ್ಯುನಿಸ್ಟರು ಸಿಗ್ತಾರೆ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಂದ್ರೆ ಯು ಶುಡ್ ಬಿ ಆರ್ಮ್ಡ್ ವಿತ್ ಇನ್ಫಾರ್ಮೇಷನ್ ಅಲ್ವಾ? ನಿಮಗೆ ಮಾಹಿತಿ ಇಟ್ಕೊಂಡಿರ್ಬೇಕು ಅವ್ರನ್ನ ಕೌಂಟ್ರ್ ಮಾಡೋದಕ್ಕೆ. ಅದನ್ನು ಕೊಡ್ತಾ ಇದ್ದೇನೆ ಇಲ್ವಾ ನನ್ನ ಹೇಳಿಕೆಗಳ ಮುಖಾಂತರ? ಇದೇ ಸಂಘಟನೆ ರೀ. ಸಂಘಟನೆ ಏನಾದರೂ ಬುದ್ಧಿನೂ ಬೆಳೆಸಬೇಕಾಗುತ್ತೆ. ಬಾವುಟ ಕಟ್ಟೋದು, ಹಾರ ಹೊಡೆದು ಬಾವುಟ ಕಟ್ಟೋದು ಮಾತ್ರ ಅಲ್ಲ, ಈ ವಿಷಯದಲ್ಲೂ ಕೂಡ ನಾವು ಅಪ್ಪರ್ ಚೇಂಬರಲ್ಲಿ ಮುಖಾಂತರವಾಗಿ ನಾವು ಸಂಘಟನೆ ಮಾಡೋದಿರುತ್ತೆ. ಎಸ್.